HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಹೊಸಕೋಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಅರ್ಜುನನ ಮರಿಮಗ ನಿರ್ಮಾಣ ಮಾಡಿರುವ ವಾಗಟ ಗ್ರಾಮದ ಶ್ರೀ ವರದರಾಜ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನಡೆದಿದ್ದು, ಸಾವಿರಾರು ಜನ ಭಕ್ತರು ಆಗಮಿಸಿ ತೇರಿಗೆ ಹಣ್ಣು ಕಾಯಿ ಅರ್ಪಿಸಿ ವಿಶೇಷ ಪೂಜೆ ಸಲ್ಲಿಸಿದ್ದು, ಬಂದಿದ್ದ ಎಲ್ಲ ಭಕ್ತಾದಿಗಳಿಗೂ ಅನ್ನಪ್ರಸಾದ ಏರ್ಪಡಿಸಲಾಗಿತ್ತು. ಹೌದು, ತಾಲೂಕಿನ ಜಡಿಗೇನಹಳ್ಳಿ ಹೋಬಳಿಯ ವಾಗಟ ಗ್ರಾಮದ ಶ್ರೀ ವರದರಾಜ ಸ್ವಾಮಿ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನಡೆದಿದ್ದು, ಮಹಿಳೆಯರು, ಮಕ್ಕಳು, ಗ್ರಾಮಸ್ಥರು ಸೇರಿದಂತೆ ಸಾವಿರಾರು ಜನ ತೇರನ್ನ ಎಳೆಯುವ ಮುಖಾಂತರ ರಥಕ್ಕೆ ಚಾಲನೆ ನೀಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ವಾಗಟ ಗ್ರಾಮದ ಮುಖಂಡ ನರೇಂದ್ರಪ್ಪ ಅವರು ದೇವಸ್ಥಾನ ಇತಿಹಾಸ, ಈ ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದು ಯಾರು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಇದು ಪುರಾಣ ಪ್ರಸಿದ್ಧವಾದ ಸ್ಥಳ. ಇದು ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ, ಆದರೆ ನಾನು ಫಸ್ಟ್ ಅರ್ಜುನನ ಮರಿಮಗ ಮಾಡಿರೋದು ಅಂತ ಹೇಳ್ತಾರೆ, ಜನ್ಮೇಜರಾಯ ಅಂತ. ಅದ್ರ ಬಗ್ಗೆ ನಮ್ಮ ಹತ್ರ ಹಿರಿಯರು ಹೇಳಿರೋದನ್ನ ನಾವು ಕೇಳ್ಕೊಂಬಂದಿದ್ದೀವಿ. ಅದ ನಂತರ ನಮ್ಮ ಇವರು ಜನ್ಮೇಜರಾಯ ಅಂತ ದೀಕ್ಷೆ ತಗೊಳ್ತಾರೆ. ನಮ್ಮ ಕೇರಳದಿಂದ ರಾಜರು ಮಕ್ಕಳಿಗೆಲ್ಲನೂ ಇದು ಮಾಡಿಬಿಟ್ಟು ಅವ್ರದ್ದು ಏನಿದೆ ಎಲ್ಲ ಕೊಟ್ಬಿಟ್ಟು ಬಂದು ತಿರುಪತಿನಲ್ಲಿ ದೀಕ್ಷೆ ಆಗ್ಬಿಟ್ಟು ಕುಲಶೇಖರ ಆಳ್ವಾರ ಆಗ್ತಾರೆ. ಕುಲಶೇಖರ ಆಳ್ವಾರಾಗಿ ಅವಾಗಿದು ಯೋಗಪುರಿ ಅಂತ ಇರುತ್ತೆ ಹೆಸರು. ತಿರುಪತಿಯಿಂದ ಶ್ರೀರಂಗಂಗೆ ಹೋಗುವಾಗ ಬಂದು ವರದರಾಜ ಸ್ವಾಮಿನ ಪುನರ್ ಪ್ರತಿಷ್ಠಾಪನೆ ಮಾಡಿರೋದಕ್ಕೆ ಶ್ರೀರಂಗಂಗೆ ಹೋಗಿ ಅಲ್ಲಿ ಬುಕ್ಕಲ್ಲಿ ಬರೆದಿರೋದಕ್ಕೆ ನಮ್ಮ ಹತ್ರ ಡಾಕ್ಯುಮೆಂಟಲ್ ಎವಿಡೆನ್ಸ್ ಇದೆ. ಆಮೇಲೆ ನಮ್ಮ ಬ್ರಿಟಿಷ್ ಕಾಲದಲ್ಲಿ ಮತ್ತು ಈ ಮಹಾರಾಜರ ಕಾಲದಲ್ಲಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾದ್ರಲ್ಲಿ ಇದು ಪುರಾಣ ಪ್ರಸಿದ್ಧವಾದದ್ದು. ಬೆಂಗಳೂರಲ್ಲಿ ಗ್ರಾಮಾಂತರದಲ್ಲೇ ಇದೇ ನಂಬರ್ 1 ಅಂತ ಇದೆ. ಹೊಸಕೋಟೆನಲ್ಲ, ಇದು ಹೊಸಕೋಟೆನಲ್ಲಿ ಯೋಗಪುರಿನಲ್ಲಿ ಇದೇ ನಂಬರ್ 1 ಅಂತಿದೆ. ನಮಗೆ ಚಂದ್ರಗಿರಿ ಪಾಳ್ಯಗಾರರಿಂದ ಬಂದಿರೋದಕ್ಕೂ ದೇವಸ್ಥಾನಕ್ಕೆ ಶಾಸನದಲ್ಲಿ ನಮಗೆ ಇದು ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿದ್ದಾರೆ. ತಿರುಪತಿಯಿಂದನೂ ಬಂದಿದೆ. ಮತ್ತು ತಿರ್ಗಾ ನಮ್ಮ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲೂ ಪುನರ್ ಪ್ರತಿಷ್ಠಾಪನೆ ಮಾಡಿರೋದಕ್ಕೂ ಡಾಕ್ಯುಮೆಂಟಲ್ ಎವಿಡೆನ್ಸ್ ಇದೆ. ಅದಾದಮೇಲೆ ಚೋಳರ ಕಾಲದಲ್ಲೂ ಮತ್ತೆ ಪುನರ್ ಪ್ರತಿಷ್ಠಾಪನೆ ಆಗಿದೆ. ಇದು ಸಪ್ತದಿನ ಸಂಕಲ್ಪದಲ್ಲಿ ನಡೆಯತಕ್ಕಂಥದ್ದು. ಯುಗಾದಿ ದಿವಸ ಶುರುವಾಗಿ ಇವತ್ತು 5ನೇ ದಿವಸ ಬ್ರಹ್ಮರಥೋತ್ಸವ, ನಾಡಿದ್ದು 7ನೇ ದಿವಸ ಪಲ್ಲಕ್ಕಿಗಳಾಗಿ ಶ್ರೀರಾಮನವಮಿ ಆದಮೇಲೆ ಮೂಲ ಸ್ಥಾನಕ್ಕೆ ಕುತ್ಕೊಳ್ಳೋದು ಪದ್ಧತಿ. ಇಲ್ಲಿ ಏನು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ನಮಗೆ ಹೊಸ್ತಡಕು ಅನ್ನೋದು ಯುಗಾದಿ ಆಗಿದ ತಕ್ಷಣ ಇಲ್ಲ, ನಮಗೆ ಶ್ರೀರಾಮನವಮಿ ಆದಮೇಲೆ ಹೊಸ್ತಡಕಿರೋದು. ಇಲ್ಲಿ ನಮಗೆ ಹಿಂದೂ ಮುಸಲ್ಮಾನರು ಇಬ್ಬರೂ ಇದ್ದಾರೆ, ಅವರೂ ಬಂದು ಇಲ್ಲಿ ಸಹಕರಿಸ್ತಾರೆ. ಮತ್ತು ನಾವು ಅನ್ನಪ್ರಸಾದದ್ದು ಇದು ಮಾಡಿರ್ತೀವಿ ಇವತ್ತು, ಮತ್ತು ಪಲ್ಲಕ್ಕಿ ದಿವಸ ಅವತ್ತೂ ಅಷ್ಟೇ. ಸುಮಾರು ಕುಟುಂಬಗಳು ಇವಾಗೆಲ್ಲ ಬೆಂಗಳೂರಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೆ. ಆದ್ರೂ ಬಂದು ಇಲ್ಲಿ ಪ್ರಸಾದ ಸೇವೆ ಮಾಡಿಕೊಂಡು ಇಲ್ಲಿ ದೇವಸ್ಥಾನದಲ್ಲೂ ಬಂದು ದರ್ಶನ ಮಾಡಿಕೊಂಡು ಹೋಗ್ತಾರೆ. ಅದೇ ವರದರಾಜ ಸ್ವಾಮಿಯ ಮಹಿಮೆ. ಹೋದ ವರ್ಷ ನಾವು ಲಕ್ಷ್ಮೀ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ವಿ. ಇದು 108 ದಿವ್ಯ ದೇಶಗಳಲ್ಲಿ ಇದು ಒಂದು ಅಂತ ನಮ್ಮ ಮೇಲ್ಕೋಟೆ GR ಸ್ವಾಮಿಗಳು ಮತ್ತು ತಿರುಪತಿ GR ಸ್ವಾಮಿಗಳು ಹಾಗೂ ಕಂಚಿ GR ಸ್ವಾಮಿಗಳು ಬಂದು ಹೇಳ್ಬಿಟ್ಟು ಹೋಗಿದ್ದಾರೆ. ಇವತ್ತು ಬರಬೇಕಿತ್ತು ನಮ್ಮ GR ಸ್ವಾಮಿಗಳು, ಅವ್ರ ಆರೋಗ್ಯ ನಿಮಿತ್ತ ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ಮೈಸೂರು ಕೆಂಗೇರಿ ಮಠದಿಂದ ನಿಶ್ಚಲಾನಂದ ಸ್ವಾಮೀಜಿಗಳು ಬಂದು ಇವತ್ತು ಎಲ್ಲನೂ ರಥದ್ದು ಕಾರ್ಯ ಎಲ್ಲ ಮುಗಿಸ್ಕೊಟ್ಬಿಟ್ಟು ಹೋದರು. ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಮತ್ತು ನಿಮ್ಮ ಮಾಧ್ಯಮದವ್ರಿಗೂ ಗ್ರಾಮಸ್ಥರ ಪರವಾಗಿ ಮತ್ತು ದೇವಸ್ಥಾನದ ಇದ್ರ ಪರವಾಗಿ ಧನ್ಯವಾದಗಳು ಹೇಳ್ತೀನಿ. ಬಳಿಕ ವಾಗಟ ಗ್ರಾಮದ ನಾಗೇಶ್ ಅವರು ಮಾತನಾಡಿ, ನಮ್ಮ ಗ್ರಾಮವನ್ನ ಯೋಗಪುರಿ ಗ್ರಾಮ ಎಂದು ಕರೆಯುತ್ತಿದ್ದು, ಈಗ ವಾಗಟ ಎಂದು ನಾಮಕರಣ ಮಾಡಿದ್ದು 3000 ಇತಿಹಾಸ ಇರುವ ಈ ವರದರಾಜ ಸ್ವಾಮಿ ದೇವರ ರಥೋತ್ಸವ ಪ್ರತಿ ವರ್ಷ ಯುಗಾದಿ ಹಬ್ಬದ ದಿನದಂದು ಪ್ರಾರಂಭವಾಗುತ್ತದೆ ಎಂದರು. ನಮಸ್ತೆ. ನಮ್ಮ ಯೋಗಪುರಿ ಬ್ರಹ್ಮರಥೋತ್ಸವ ಇತಿಹಾಸ ಪ್ರಸಿದ್ಧವಾದದ್ದು.
ನಮ್ಮೂರಲ್ಲಿರುವಂಥ ವರದರಾಜ ಸ್ವಾಮಿ ದೇವಸ್ಥಾನ 3000 ವರ್ಷ ಹಳೆಯ ದೇವಸ್ಥಾನ. ಈ ಊರಿಗೆ ತುಂಬ ಇತಿಹಾಸನೇ ಇದೆ. ಯೋಗಪುರಿ ಅಂತಿದ್ದು, ಆಮೇಲೆ ವಾಗ್ಟ ಅಗ್ರಹಾರ ಅಂತಾಗಿದೆ. ಪ್ರತಿ ವರ್ಷ ಯುಗಾದಿಯಿಂದ ಹಿಡಿದು ಶ್ರೀರಾಮನವಮಿವರೆಗೂ ದಿಸಾನು ಡೈಲಿ ಒಂದೊಂದು ದೇವರ ಮೆರವಣಿಗೆ ಇರುತ್ತೆ, ಒಂದೊಂದು ವಿಶೇಷವಾದ ಪೂಜೆಗಳಿರ್ತದೆ. ಅದರಿಂದ ಊರಿನ ಗ್ರಾಮಸ್ಥರೆಲ್ಲರೂ ಅದ್ರ ಸಪೋರ್ಟ್ ಮಾಡ್ತಾರೆ. ನಮ್ಮೂರು ಗ್ರಾಮಸ್ಥರಲ್ಲದೆ ನಮ್ಮ ಗ್ರಾಮ ಪಂಚಾಯತಿಗೆ ಸೇರಿದಂಥ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರನ್ನು ಬಂದು ಜಾತ್ರೆನ ವಿಜೃಂಭಣೆಯಿಂದ ನಡೆಸ್ಕೊಡ್ತಾರೆ. ಅದಕ್ಕೆ ಎಲ್ಲರಿಗೂ ನಾವು ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಇನ್ನು ಇದೇ ಸಂದರ್ಭದಲ್ಲಿ ವಾಗಟ ಗ್ರಾಮದ ಗೋಪಿ ಅವರು ಹಾಗೂ ಬೊಮ್ಮನ ಬಂಡೆ ರಾಮಾಂಜನಪ್ಪ ಅವರು ಸಹ ಜಾತ್ರಾ ಮಹೋತ್ಸವದ ಬಗ್ಗೆ ಮಾತನಾಡಿದ್ದಾರೆ. ಹೊಸಕೋಟೆ ತಾಲೂಕು ಜಡಗೇನಹಳ್ಳಿ ಹೋಬಳಿ ವಾಗ್ಟ ಅಗ್ರಹಾರದಲ್ಲಿ ಇವತ್ತು ವರದರಾಜ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ರಥೋತ್ಸವ. ಇವತ್ತು ಲಕ್ಷೋಪ ಜನಗಳು ಇವತ್ತು ಹೊಸಕೋಟೆ ತಾಲೂಕಿನಿಂದ ಹಳ್ಳಿಗಳಿಂದ ಬಂದು ತಮ್ಮ ಮನೆಗಳಲ್ಲಿ ಎಲ್ಲರೂ ಸಂತೋಷವಾಗಿ ಬಂದು ಸಿಹಿ ಪದಾರ್ಥಗಳ ತಿಂದು ಅವ್ರಿಗೆಲ್ಲ ಖುಷಿ ಪಡಿಸಿ ಇವತ್ತು ಸಂಜೆ ನಾಟಕ ಬೇರೆ ಇದೆ. ಇವತ್ತು ಆದರೂ ಮಳೆ ಬಂತು. ಮಳೆ ಬಂದಿರೋದ್ರಿಂದ ಇವತ್ತು ಒಂದು ಶುಭ ಸೂಚನೆ, 2024-25 ಸೂಚನೆ. ಈ ಸೂಚನೆಗೋಸ್ಕರ ಎಲ್ಲ ಮಳೆಗಳು ಹೊಡೆದು ಕೆರೆ ಕುಂಟೆಗಳು ತುಂಬಿ ಜನಗಳಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಇವತ್ತು ವರದರಾಜ ಸ್ವಾಮಿ ಮತ್ತು ನಮ್ಮ ಆಂಜನೇಯ ಇದರ ಪಾದಗಳ ಸಾಕ್ಷಿಯಾಗಿ ಕೇಳ್ತಾ ಇದ್ದೀರಿ. ಇವತ್ತು ನಮ್ಮ HR ನ್ಯೂಸು ಇನ್ನೂ ಹೆಚ್ಚಾಗಿ ಬೆಳಿಬೇಕು. ರಾಮಾಂಜನಪ್ಪ BN. ನಮಸ್ತೆ, ಸರ್ವೇ ಜನೋ ಸುಖಿನೋ ಭವಂತು. ಈ ನಮ್ಮ ವಾಗಟ ಗ್ರಾಮದ ಶ್ರೀ ವರದರಾಜ ಸ್ವಾಮಿ ದೇವಾಲಯ ಏನಿದೆ, ಶ್ರೀದೇವಿ ಮತ್ತು ಭೂದೇವಿ ಸಮೇತವಾದಂಥ ದೇವರು. 3000 ವರ್ಷ ಇತಿಹಾಸ ಇರ್ತಕ್ಕಂಥ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಯುಗಾದಿಗೆ ಅಂದರೆ ಹೊಸ ಸಂವತ್ಸರಕ್ಕೆ ಶುರುವಾಗುವಂಥ ದಿನದಿಂದ ಶ್ರೀರಾಮನವಮಿವರೆಗೂ ಪ್ರತಿದಿನ ಒಂದು ವಿಶೇಷವಾದ ಉತ್ಸವ ಮತ್ತು ಪೂಜಾ ಕಾರ್ಯಕ್ರಮಗಳನ್ನ ನೆರವೇರಿಸ್ಕೊಡ್ತಾ ಇರ್ತೀವಿ. ಅಷ್ಟೇ ಅಲ್ಲದೆ ಈ ಇತಿಹಾಸ ಪ್ರಸಿದ್ಧವಾದಂಥ ಒಂದು ಬ್ರಹ್ಮರಥೋತ್ಸವಕ್ಕೆ ನಮ್ಮ ಗ್ರಾಮಸ್ಥರಾಗಿರ್ಬೋದು, ತಾಲೂಕು ಜಿಲ್ಲಾ ಮಟ್ಟದಿಂದ ಎಲ್ಲ ಕಡೆಯಿಂದ ಭಕ್ತಾದಿಗಳು ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತಾರೆ. ಅದೇ ರೀತಿ ಬ್ರಹ್ಮರಥೋತ್ಸವ ಅಂದರೆ ಈಗ ನೋಡಿ, ನಮ್ಮ ರಥವನ್ನು ಬ್ರಹ್ಮನೇ ಖುದ್ದಾಗಿ ನೆರವೇರಿಸ್ಕೊಡೋಂಥ ಒಂದು ಬ್ರಹ್ಮರಥೋತ್ಸವ ಆಗಿರ್ತದೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯರು ಮತ್ತು ಗುರುಗಳು, ಸ್ವಾಮಿಗಳು ಎಲ್ಲ ಭಾಗವಹಿಸಿರ್ತಾರೆ. ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾ, ಇಡೀ ನಮ್ಮ ಗ್ರಾಮದ ಮತ್ತು ಸುತ್ತಮುತ್ತಲಿನ ಯುವಕರು, ನಮ್ಮೆಲ್ಲ ಯುವಕರ ಬಳಗ ಏನಿದೆ, ಈ ಯುಗಾದಿಯಿಂದ ಶ್ರೀರಾಮನವಮಿವರೆಗೂ ಪ್ರತಿನಿತ್ಯ ಉತ್ಸವದಿಂದ ಹಿಡಿದು ಶ್ರೀರಾಮನವಮಿ ಆದಮೇಲೆ 12 ಮಂಗಳಾರತಿ ಅಂತ ಮಾಡ್ತೀವಿ. ಅಲ್ಲಿವರೆಗೂ ಕೂಡ ಕಂಕಣಬದ್ಧವಾಗಿದ್ದು ನಿಷ್ಠೆಯಿಂದ ನೆರವೇರಿಸ್ಕೊಡೋಂಥ ಮಹಾಪುಣ್ಯ ಕಾರ್ಯ ಇದು. ಸೊ ಇಲ್ಲಿ ಭಾಗವಹಿಸಿರೋ ಎಲ್ಲರಿಗೂ ಮತ್ತು ನಿಮ್ಮ ಮಾಧ್ಯಮದವ್ರಿಗೂ ಧನ್ಯವಾದ ಹೇಳ್ತೀನಿ. ನಮ್ಮ ಹೆಸರು ಗೋಪಿ ಅಂತೇಳಿ. ಇನ್ನು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಎಲ್ಲಾ ಭಕ್ತಾದಿಗಳಿಗೆ ಅನ್ನಪ್ರಸಾದ ಏರ್ಪಡಿಸಲಾಗಿತ್ತು.